खूब लड़ी वरदानी ಝಾನ್ಸಿ ವಾಲಿ ರಾಣಿ ಈ ಬಡಿದೆಬ್ಬಿಸುವ ಘೋಷಣೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಇಂದು ನಾವಿಲ್ಲಿ ಸೇರುವಂತ ಉದ್ದೇಶ ಹಾಗೂ ಸಿಂಹಿಣಿಯಾದಂಥ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಶತಮಾನಗಳ ಕಳೆದರೂ ಅವರ ಜನ್ಮದಿನ ನಾವು ಏಕೆ ಆಚರಿಸ್ತಾ ಇದ್ದೀವಿ ಇದರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕಾಗಿ ನಮ್ಮ ಇಂದಿನ ವಕ್ತ ಆಗಿರುವಂತಹ ಶ್ರೀಮತಿ ಸಾಧನಾ ತಂದ್ರೆ ಅವರನ್ನು ಕೇಳ್ಕೊಳ್ತೇವೆ. ವಸುದೇವಸುತಂ ದೇವಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಯಾಕೆ ಸೇರಿದ್ದೀವಿ ಮಕ್ಕಳೇ ಇವತ್ತು? ಮಣಿಕರ್ಣಿಕಾ ದೌಡ್ಗಾಗಿ ಅಲ್ವಾ? ಯಾರು ಮಣಿಕರ್ಣಿಕೆ? ಇಲ್ಲಿ ಬಂದ್ಮೇಲೆ ಎಷ್ಟು ಜನರಿಗೆ ಗೊತ್ತಾಯ್ತು? ಮುಂಚೆ ಎಷ್ಟು ಜನರಿಗೆ ಗೊತ್ತಿತ್ತು? ಕೈ ಎತ್ತಿ. ಹ್ಯಾಂಡ್ಫುಲ್ ಅಲ್ವಾ? ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತಲ್ವಾ? ಮಣಿಕರ್ಣಿಕಾ ಅಂತ ಒಂದು ಮೂವಿ ಬಂದಿದೆ, ನೋಡಿದೀರಾ? ನೋಡಿದ್ದೀರಿ. ನೋಡಿದವರಿಗೆ ಗೊತ್ತು ಮಣಿಕರ್ಣಿಕೆ ಯಾರು ಅಂತ. ಆದ್ರೆ ಝಾನ್ಸಿ ಲಕ್ಷ್ಮೀಬಾಯಿ ಹೆಸರು ಎಲ್ಲರೂ ಕೇಳಿದೀವಿ ಅಲ್ವಾ? ತುಂಬಾ ಜನ ಕೇಳಿದೀವಿ. ಎಷ್ಟು ಜನ ಕೇಳಿರ್ಲಿಲ್ಲ ಮುಂಚೆ ಝಾನ್ಸಿ ಲಕ್ಷ್ಮಿ? ಕೇಳದೆ ಇರುವವ್ರು ಯಾರಿಲ್ಲ, ಎಲ್ಲರೂ ಕೇಳಿದ್ರು. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ? ನೋಡಿ, ನಾವು ಇದ್ದೀವಿ ಈಗ. ನಮ್ಮ ಮಕ್ಕಳು ನಾವೇನೋ ಸ್ವತಃ ಉತ್ಸಾಹದಿಂದ ನಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇರ್ತೀವಿ ಅಲ್ವಾ? ನಾವು ಆಮೇಲೆ ಕೆಲವು ದಿವಸದ ನಂತರ, ಕೆಲವು ವರ್ಷಗಳ ನಂತರ ಅಲ್ವಾ ಹೋಗ್ಬಿಡ್ತೀವಿ. ಆಮೇಲೆ ನಮ್ಮ ಜನ್ಮದಿನವನ್ನು ಆಚರಿಸುವವರು ನಮ್ಮ ಹಿಂದೆ ಯಾರಾದ್ರೂ ಇದಾರ ಮಕ್ಕಳೇ? ಇದಾರೆ ಅನ್ಸುತ್ತಾ? ನಾವು ಆಚರಿಸ್ತಾ ಇದ್ದೀವಾ? ಖಂಡಿತ ಇಲ್ಲ ಅಲ್ವಾ? ಆದ್ರೆ ಕೆಲವರು ಇದ್ದಾರೆ. ಈಗ ವಿವೇಕಾನಂದರ ಜನ್ಮದಿನೋತ್ಸವ ಆಚರಿಸ್ತೀವಿ ನಾವು ಅಲ್ವಾ? ಎಷ್ಟು ಶತಮಾನಗಳಾದವು. ಇವತ್ತು ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ ಝಾನ್ಸಿಯ 197ನೇ ಜನ್ಮದಿನೋತ್ಸವ. ನಿನ್ನೆ 197ನೇ ಇದು. ಆದ್ರೂ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಅಹಿಲ್ಯಾಬಾಯಿದು ನಾವು ಇದೇ ವರ್ಷ, ಕಳೆದ ವರ್ಷ ಕೂಡ 300ನೇ ಜನ್ಮ ಶತಾಬ್ದಿಯನ್ನ ಆಚರಿಸಿದ್ವಿ. 300ನೇ ಜನ್ಮವನ್ನ ಆಚರಿಸಿದ್ವಿ, ಜನ್ಮದಿನವನ್ನ. ಹಾಗೆ 3ನೇ ಶತಮಾನದ ಜನ್ಮದಿನವನ್ನ ಆಚರಿಸಿದ್ವಿ. ಯೋಚನೆ ಮಾಡಿ, ನಾವು ಯಾಕೆ ಇಷ್ಟು ವರ್ಷಗಳಾದ ನಂತರವೂ ಅವ್ರನ್ನ ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ಅಲ್ವಾ? ನಾವು ಹಾಗಾಗ್ಬೇಕಾ ಬೇಡವಾ? ಕೈ ಎತ್ತಿ. ಆಗ್ಬೇಕು ಅನ್ನುವರು. ಆಗ್ಬೇಕಾ? ನಮ್ಮ ಜನ್ಮದಿನ ನಾವು ಹೋದ್ಮೇಲೆ, ನಾವು ಅಳಿದು ಹೋದ್ಮೇಲೆ ನಾವು ಸತತವಾಗಿ ನೆನಪಿಸ್ಕೊಳ್ಬೇಕು. ಜನ ನಮ್ಮನ್ನ ಹೆಜ್ಜೆಗೆ ನಮ್ಮನ್ನ ನೆನಪಿಸ್ಕೊಳ್ಬೇಕು ಅಂತ ಅಲ್ವಾ? ಆಗ್ಬೇಕಾ ಬೇಡವಾ? ಹಾಗೆ ಆಗ್ಬೇಕಾ? ಎಲ್ಲೋ ಇಲ್ಲಿ ಹೇಳ್ತಾ ಇದ್ದಾರೆ, ಮಕ್ಕಳೇ ಹೇಳ್ತಾ ಇಲ್ಲ. ಒಂದು ಸ್ಲೋಗನ್ ಹೇಳ್ತೀನಿ, ನೀವು ಅದಕ್ಕೆ ಹೇಳಿ. फूल भी है चिंगारी भी है ಅಂತ. हम भारत की नारी है, फूल भी है चिंगारी भी है. ನಾವು ಈ ನಿಮ್ಮಷ್ಟಿರುವಾಗ ಫೂಲ್ ನಹಿ ಚಿಂಗಾರಿ ಹೈ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಹೇಳ್ತಾ ಇದ್ದೀನಿ, ಫೂಲ್ ಭಿ ಹೈ ಚಿಂಗಾರಿ ಭಿ ಹೈ. ಫೂಲ್ ಅಂದ್ರೆ ಹೂವು, ಚಿಂಗಾರಿ ಅಂದ್ರೆ ಬೆಂಕಿಯ ಕಿಡಿ. ಈಗ ಮಾತಾಡ್ತಾ ಹೇಳಿದ್ಲು ದೇವಯಾನಿ, ಹೇಳ್ತಾ ಇದ್ಲು, खूब लड़ी मर्दानी वो तो झांसी वाली रानी. खूब लड़ी मर्दानी. ಏನು ಮರ್ದಾನಿ ಅಂದ್ರೆ ಪುರುಷತ್ವದ ಜೊತೆಗೆ ಅವಳು ಹೋರಾಡಿದ್ಲಂತೆ. ನೋಡಿ, ಅನೇಕರು ಇಲ್ಲಿ ಲಿಸ್ಟೇ ಇದೆ. ನಾನು ಅದಕ್ಕೆ ಇದನ್ನ ತಗೊಂಡ್ ಬಂದಿದ್ದೀನಿ. 1930ರಲ್ಲಿ ಸುಭದ್ರಾ ಕುಮಾರಿ ಚೌಹಾಣ್ ಅಂತ ಅವರು ಒಂದು ಹಾಡನ್ನ ಬರೆದ್ರು, ಝಾನ್ಸಿ ಕಿ ರಾಣಿ ಅಂತ. ಇದು ಅದರದ್ದೇ ಸಾಲು. ಅದನ್ನ ಓದಿದ್ರೆ ಅವಳು ಮಾಡಿದ ಕಾರ್ಯಗಳೇನು, ಎಂಥ ಸಮಯದಲ್ಲಿ ಅವಳು ಏನು ಮಾಡಿದ್ಲು ಅಂತ. ನಿಮ್ಮ ವಯಸ್ಸಿನ ಸುತ್ತಮುತ್ತಲಿನವಳೆ ಅವಳು. चीनी राजधानी दिल्ली की लिया लखनऊ बातों बातों में, कैद पेशवा था बिठुर में, हुआ नागपुर भी मार्च था, उदयपुर तंजावुर सतारा कर्नाटक की कौन बिसा, जबकि सिंध पर पंजाब ब्रह्म पर अभी हुआ था वज्र.
ಇವರೆಲ್ಲರೂ ಗುಲಾಮರಾಗ್ಬಿಟ್ಟಿದ್ರು. ಗುಲಾಮರು ಅಂದ್ರೆ ಆ ರೀತಿಯ ಗುಲಾಮರಲ್ಲ, ಆದ್ರೆ ದಾಸರತನದಲ್ಲಿ ಬಂದುಬಿಟ್ಟಿದ್ರು ಬ್ರಿಟಿಷರದ್ದು. ಆವಾಗ ಇನ್ನೂ ಬ್ರಿಟಿಷ್ ರಾಣಿಯ ಆಡಳಿತ ಪ್ರಾರಂಭ ಆಗಿರಲಿಲ್ಲ ಆ ಸಮಯದಲ್ಲಿ. ಅವಾಗ ಬರೀ ಇನ್ನು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಡೆಸ್ತಾ ಇತ್ತು. ಅಂಥ ಸಮಯದಲ್ಲಿ ಇವರೆಲ್ಲರೂ ಹೋಗಿದ್ರು. ಬಂಗಾಲೆ, ಮದ್ರಾಸ್, ಆದಿ ಕಿ ಭಿ ತೋ ಯಹಿ ಕಹಾನಿ ಥಿ. ಅವ್ರುಗಳು ಎಲ್ಲ ಇವರ ಕಂಪನಿಯ ರಾಜ್ಯದಲ್ಲಿ ಬಂದ್ಬಿಟ್ಟಿದ್ರು. ಬುಂದೇಲೆ ಹರ್ ಬೋಲೋಂಕೆ ಮುಂ ಹಮ್ನೆ ಸುನಿ ಕಹಾನಿ ಥಿ, ಖೂಬ್ ಲಡಿ ಮರ್ದಾನಿ ಹೋ ತೋ ಝಾನ್ಸಿ ವಾಲಿ ರಾಣಿ ಥಿ ಅಂತ ಬರೀತಾಳೆ ಈಗ. ಸೊ ಒಂದು 1838 ಇದೇ ತಿಂಗಳ ಅಂದ್ರೆ ನವೆಂಬರ್ 19ರಂದು ಜನಿಸಿದ ಕನ್ಯಾರತ್ನ ಇದು. ಇಡೀ ಭಾರತದ ದಿಕ್ಕನ್ನೇ, ದೈವನ್ನೇ ಬದಲಿಸಿದಂತಹ ಮಣಿರತ್ನ ಇದು. ಗೊತ್ತಿರ್ಲಿಲ್ಲ ನಮ್ಮಲ್ಲಿ ಎಷ್ಟು ಜನ ಒಬ್ಬೊಬ್ಬರೇ ಮಕ್ಕಳಿದೀವಲ್ವಾ, ಒಬ್ಬರೇ ಮಕ್ಕಳಿರೋರು ಎಷ್ಟು ಜನ ಇದ್ದೀರಪ್ಪ ಇಲ್ಲಿ? ತಂದೆ ತಾಯಿಗೆ ಒಬ್ಬಳೇ ಮಗಳು, ತಂದೆ ತಾಯಿಗೆ ಒಬ್ಬಳೆ, ಮತ್ತೆ ನೀವು ಫ್ರೆಂಡ್ಸಲ್ಲೂ ಸಾಕಷ್ಟು ಜನ ಒಬ್ಬಳೇ ಮಗಳು ತರ ಇದ್ದೀರಲ್ವಾ? ನನಗೂ ಒಬ್ಬಳೇ ಮಗಳು, ಒಬ್ಬಳೇ ಮಗಳು ತಂದೆ ತಾಯಿಗೆ. ಈಕೆ ಪೌರವಪಂತ್ ತಾಂಬೆ ಮತ್ತು ಭಾಗೀರಥಿ ತಾಂಬೆಗೆ ಒಬ್ಬಳೇ ಮಗಳು. ಮತ್ತೆ 1828 ನವೆಂಬರ್ 19ರಂದು ಜನಿಸಿದ್ದು. 23ನೇ ವರ್ಷದಲ್ಲಿ ಯುದ್ಧದಲ್ಲಿ ಸ್ವರ್ಗಸ್ಥಳಾದ್ಲು ಮಕ್ಕಳೇ. 23ನೇ ವರ್ಷದಲ್ಲಿ ಯೋಚನೆ ಮಾಡಿ. ನೀವು ಇಷ್ಟರಲ್ಲೇ ಕೆಲವರು 23 ಆಗೋರು ಇದ್ದೀರಲ್ವಾ? ನಾವೇನ್ ಮಾಡ್ತಾ ಇದ್ದೀವಿ ಯೋಚನೆ ಮಾಡ್ಬೇಕು. ಯಾಕೆ ಇವ್ರನ್ನ ನಾವು ಇವತ್ತಿಗೂ ನೆನೆಸ್ತೀವಿ, ಯಾಕೆ ಇವ್ರನ್ನ ಈ ರೀತಿಯಾಗಿ ನಾವು ಆಚರಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅವರು ಮಾಡಿದಂತಹ ಸಾಧನೆಗಳು. 23ನೇ ವರ್ಷದಲ್ಲಿ ಪುರುಷ ವೇಷದಲ್ಲಿ, ಸೈನಿಕನ ವೇಷದಲ್ಲಿ ಮಗುವನ್ನ ಹಿಂದೆ ಕಟ್ಕೊಂಡು ಯುದ್ಧ ಮಾಡಿದ್ರು. ಮೊದಲನೇ ಬಾರಿ ಯುದ್ಧ ಮಾಡಿದಾಗ ಅವಳು ಜನರಲ್ ವಾಕರನ್ನ ಸೋಲಿಸಿ ಓಡಿಸಿದ್ಲು. ಅಷ್ಟೇ ಅಲ್ಲ, ಗ್ವಾಲಿಯರನ್ನ ತನ್ನದಾಗಿ ವಶಪಡಿಸಿಕೊಂಡು ತನ್ನ ಝಾನ್ಸಿಯಿಂದ 100 ಕಿಲೋಮೀಟರ್ ದೂರದವರೆಗೂ ಬಂದು ವಾಕರನ್ನ ಸೋಲಿಸಿ ಯುದ್ಧ ಮಾಡ್ತಾನೆ ಬಂದು. ದಾರಿಲಿ ಕಂಡವರನ್ನೆಲ್ಲ ಕುದುರೆ ಮೇಲೆ, ಅವಳ ಕುದುರೆ ಹೆಸರು ಬಾದಲ್. ಏನು ಗೊತ್ತಾ, ಅಹಿಲ್ಯಾಬಾಯಿ ಮೊದಲನೇ ಸಾರಿ ಮಹಿಳಾ ಸೈನ್ಯವನ್ನ ಕಟ್ಟಿದ್ರು ಈ ಮಾಡರ್ನ್ ದೇಶದಲ್ಲಿ, ಆಧುನಿಕ ನಮ್ಮ ಇದರಲ್ಲಿ ಕಾಲದಲ್ಲಿ ಅಂತ. ಅವರ ನಂತರ ಮಹಿಳೆಯರ ಸ್ತ್ರೀಯರ ಸೈನ್ಯ ಕಟ್ಟಿದ್ದು ಯಾರು? ಝಾನ್ಸಿಯ ಲಕ್ಷ್ಮೀಬಾಯಿ. ಯಾವಾಗ ಈಕೆ ಲಕ್ಷ್ಮಿ ಆದ್ಲು? ಮಣಿಕರ್ಣಿಕಾ ತಂದೆ ತಾಯಿ ಇಟ್ಟ ಹೆಸರು ಮಣಿ ರತ್ನ. ಮಣಿಕರ್ಣಿಕೆ ಅಂತ ತಂದೆ ತಾಯಿ ಇಟ್ಟ ಹೆಸರು. ಆದ್ರೆ ಮರಾಠಿ ಕುಟುಂಬದಲ್ಲಿ ಹುಟ್ಟಿದವಳು. ಹುಟ್ಟಿದ್ದು ವಾರಣಾಸಿಯಲ್ಲಿ, ಆದ್ರೆ ಮದುವೆಯಾಗಿದ್ದು ಮಧ್ಯಪ್ರದೇಶದ ಬುಂದೇಲ್ಖಂಡದಲ್ಲಿ. ವಾರಣಾಸಿಯವಳು. ಅಲ್ಲಿಯ ರಾಜ ಗಂಗಾಧರ ರಾಯರ ಜೊತೆಗೆ ಮದುವೆ ಆಯಿತು 14ನೇ ವರ್ಷಕ್ಕೆ ಆಕೆಗೆ. ಅವರ ಕುಲದೇವಿಯಾದ ಲಕ್ಷ್ಮಿಯ ಹೆಸರಲ್ಲಿ ಈಕೆಯನ್ನು ಲಕ್ಷ್ಮೀ ದೇವಿ ಅಂತ ಕರೆದು. ನಮಗೆ ಲಕ್ಷ್ಮಿ ಅಂದ್ರೆ ಗೊತ್ತು, ದುರ್ಗೆ, ಕಾಳಿ, ಎಲ್ರಿಗೂ ನಾವು ಲಕ್ಷ್ಮಿ, ಶಕ್ತಿಯ ಪ್ರತಿರೂಪ ಲಕ್ಷ್ಮಿ. ಅಷ್ಟ ಸಂಪತ್ತುಗಳ ದೊರೆ ಅಥವಾ ಅಧಿಪತಿ ಲಕ್ಷ್ಮಿ. ಅದೇ ಹೆಸರಲ್ಲಿ ಆಕೆಯನ್ನು ಕರೆದ್ರು. ಆಕೆ ಮುಂದೆ ಅದೇ ಹೆಸರಲ್ಲಿ ತನ್ನ ಹೆಸರಿಗೆ ಸರಿಯಾಗಿ ಜೀವನ ಮಾಡಿ ಅದೇ ಹೆಸರಲ್ಲಿ ಪ್ರಸಿದ್ಧಳಾದ್ಲು. ಇವತ್ತು ನಾವು ಮಣಿಕರ್ಣಿಕೆ ಅಂದ್ರೆ ನಮಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಯಾರು ಮಣಿಕರ್ಣಿಕಾ ಅಂತ. ಇತ್ತೀಚೆಗೆ ಒಂದು ಮೂವಿ ಆಗಿದ್ರಿಂದ ಕೆಲವರಿಗೆ ಗೊತ್ತು. ದೀಪಿಕಾ ಪಡುಕೋಣೆ ಎಷ್ಟು ಜನರಿಗೆ ಗೊತ್ತು? ಪ್ಲೀಸ್ ಹೇಳಿ, ಏನ್ ತೊಂದರೆ ಇಲ್ಲ ಹೇಳಿ. ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ತಾರೆ ಯಾರು? ಫಿಲ್ಮ್ ತಾರೆ ಯಾರು? ಅಲ್ಲ, ಕರ್ನಾಟಕದಲ್ಲಿ ಈಗ ಯಾರಿದ್ದಾರೆ? ಫಿಲ್ಮ್ ಇದು ರುಕ್ಮಿಣಿ ವಸಂತ್ ಎಷ್ಟು ಜನರಿಗೆ ಗೊತ್ತು? ಎತ್ತಿ ಕೈ, ಏನ್ ಬೇಜಾರ್ ಮಾಡೋಣ. ಕಾಂತಾರ ಗೊತ್ತು ಅಲ್ವಾ? ನಿಮ್ಮ ನೆಚ್ಚಿನ ಹೀರೋ ಹೀರೋಯಿನ್ಸ್ ಹೆಸರು ಗೊತ್ತಲ್ವಾ? ಫಿಲ್ಮ್ ಇಂಡಸ್ಟ್ರಿ ಅದೇ ಬರುತ್ತೆ. ಹೀರೋ ಅಂದ ತಕ್ಷಣ ಯಾರು? ಫಿಲ್ಮ್ ಅಂದ ತಕ್ಷಣ ನಮ್ಮ ತಲೆ ಹೋಗೋದು ಈ ಕಡೆ, ಫಿಲ್ಮ್ ಇಂಡಸ್ಟ್ರಿ ಅಲ್ವಾ? ಅವರನ್ನ ಬಿಟ್ಟು ಹೀರೋ ಯಾರಾದ್ರೂ ನಮ್ಗೆ ಟಿವಿ ಮೇಲೆ ಅಥವಾ
ನಮ್ಮ ತಲೆಗೆ ನಮ್ಮ ಬುದ್ಧಿಗೆ ಹೊಳಿತಾರ? ಹೀರೋಯಿನ್ ಅಂದ ತಕ್ಷಣ ಯಾರು? ತುಂಡು ವಸ್ತ್ರ ಸುತ್ಕೊಂಡು ಡಾನ್ಸ್ ಮಾಡುವಂತ ಫಿಲ್ಮ್ ಅಲ್ಲಿ ಏನಂತ ಒಳ್ಳೆ ಕ್ಯಾರೆಕ್ಟರ್ ಅಂತ ಇರಲ್ಲ. ಕ್ಯಾರೆಕ್ಟರ್ ಅಂದ್ರೆ ಪಾತ್ರ, ನಾನು ಹೇಳ್ತಿರೋದು. ಆ ಪಾತ್ರ ಏನ್ ಅದಕ್ಕೆ ಮಹತ್ವನೂ ಇರಲ್ಲ. ಆದ್ರೆ ಅವಳು ಏನ್ ಮಾಡ್ಬೇಕು? ನಮ್ಮನ್ನ ರಂಜಿಸ್ಬೇಕು. ಆಕೆ ಹೀರೋಯಿನ್. ಹೀರೋ ಯಾರು? ಡಮ್ಮಿಗಳನ್ನ ತಗೊಂಡು ಫೈಟ್ ಮಾಡುವಂತವ್ರು ನಮ್ಮ ಹೀರೋಸ್. ನಿಜವಾದ ಲೈಫ್ ಅಲ್ಲಿ ಒಂದು ಹಾವು ಬಂದ್ರೆ ಮನೆಯಲ್ಲಿ ಓಡೋಗ್ತಾರೆ ಇವರು. ಅದನ್ನೇ ಹೊಡೆಯೋದಲ್ಲ, ಅದನ್ನ ಹೊರಗೆ ಹಾಕೋ ಧೈರ್ಯ ಇಲ್ಲ. ಜಿರಳೆಗೂ ಹೆದರ್ತಾರಂತೆ ನೋಡಿ, ಅಕ್ಕ ಹೇಳ್ತಾ ಇದ್ದಾರೆ. ಅವರು ನಮ್ಮ ಹೀರೋಯಿನ್ಸ್. ನಮ್ಮ ನಿಜವಾದ ಹೀರೋಯಿನ್ಸ್ ಯಾರಾಗ್ಬೇಕು? ನಮ್ಮ ಕರ್ನಾಟಕದಲ್ಲಿ ಯಾರು ಈ ತರ ಮಾಡಿದ್ದಾರೆ ನೆನಪಿದೆಯಾ ಮಕ್ಕಳೇ? 4 ಜನ ಅಬ್ಬಕ್ಕ ದೇವಿಯರಿದ್ರು. ಕಿತ್ತೂರು ಚೆನ್ನಮ್ಮ ಪೋರ್ಚುಗೀಸರನ್ನ ಹೇಗೆ ಓಡಿಸಿದ್ರು ಈ ಅಬ್ಬಕ್ಕ ದೇವಿಯರು ಗೊತ್ತಾ? ಒಬ್ಬರಾದ್ಮೇಲೆ ಒಬ್ರು ಹೊಡೆದು ಓಡಿಸಿದ್ರು. ಎಲ್ಲಿ? ಸಮುದ್ರದ ಮೇಲೆ ಯುದ್ಧ ಮಾಡಿದ್ದವರು, ನೇವಿಯವರು. ನಮ್ಗೆ ಈಜಾಡಕ್ಕೆ ಭಯ ಆಗ್ತಾ ಇದೆ. ಒಬ್ಬಳೊಬ್ಬಳೇ ಮಗಳಪ್ಪ, ನನ್ನ ಒಬ್ಬಳೇ ಮಗಳು. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಈಗ ಓದ್ತಾ ಇದೆ ಮಗು, ಮನೆ ಕೆಲಸಕ್ಕೆ ನಾವು ಕಚ್ಚಾರೆ. ಆದ್ರೆ ಝಾನ್ಸಿಯ ಈ ಲಕ್ಷ್ಮೀಬಾಯಿ ಮಗು ಇದ್ದಾಗಿನಿಂದಲೇ ಇಲ್ಲಿ ಇವರು ಹೇಳ್ತಾರೆ, ಮೈ ನವಿರೇಳೋದಲ್ಲ, ಮೈ ಜುಟ್ ಬಂದು ಬಿಡುತ್ತೆ. ಗೂಸ್ ಬಂಪ್ಸ್ ಅಂತೀವಲ್ಲ, ಅದು ಬರುತ್ತೆ. ಬರ್ಚಿ ಢಾಲ್ ಕೃಪಾಣ ಕಟಾರಿ ಉಸ್ಕಿ ಯಹಿ ಸಹೇಲಿ ಥಿ. ಬರ್ಚಿ ಅಂದ್ರೆ ಗೊತ್ತಾ? ಹಾಕ್ತಾರಲ್ಲ ಅದು. ಆಮೇಲೆ ಢಾಲ್ ಅಂತ ಹೇಳಿದ್ರೆ ಗುಡಾಣಿ. ಆಮೇಲೆ ಕೃಪಾಣ ಕಟಾರಿ ಉಸ್ಕಿ ಯಹಿ ಸಹೇಲಿ ಥಿ. ನಾನಕ್ಕೆ ಸಂಗ್ ಪಡ್ತಿ ಥಿ, ನಾನಾಕ್ಕೆ ಸಂಗ್ ಖೇಲಿ ಥಿ. ನಾನಾ ಹೆಸರು ಕೇಳಿದ್ದೀರಾ? ನಾನಾ ದುಂದು ಪಂತ್, ತಾತ್ಯಾ ಟೋಪೆ ಇವರೆಲ್ಲ ಆಕೆಯ ಫ್ರೆಂಡ್ಸ್. ಅವ್ರ ಜೊತೆಗೆ ಈಕೆ ಬೆಳೆದೋಳು. ಆಮೇಲೆ ಮುಂದೆ ಈಕೆ ಏನ್ ಮಾಡಿದ್ಲು? ಗಂಡನ ಜೊತೆ ಮದ್ವೆ ಆಗಿ ಬಂದ್ಮೇಲೆ ಡಾಲ್ ಹೌಸಿ ಅಂತ ಕೇಳಿದೀರಾ ಹೆಸರು? ಡಾಲ್ ಹೌಸಿ, ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್. ಯಾರಿಗೆ ಮಕ್ಕಳಿರಲ್ವೋ, ಯಾವ ರಾಜನಿಗೆ ಆತ ಹಾಗೆ ಮಕ್ಕಳಿಲ್ಲದೆ ತೀರಿ ಹೋದ್ರೆ, ನಿಸ್ಸಂತಾನ ತೀರಿ ಹೋದ್ರೆ, ಆವಾಗ ಆ ರಾಜ್ಯ ತನ್ನದು ಅಂತ. ಎಂಥ ಬುದ್ಧಿ ನೋಡಿ ಈ ಬಹುತರದ್ದು. ಆ ರಾಜ್ಯ ನಂದು ಅಂತ ಅವರೆಲ್ಲ ಅದನ್ನ ಕಬಳಿಸ್ತಾ ಇದ್ರು. ಇನ್ನು ಈಸ್ಟ್ ಇಂಡಿಯಾ ಕಂಪನಿ ಇರುವಾಗ್ಲೇನೆ ನಮ್ಮವರು ಒಗ್ಗಟ್ಟಿಲ್ಲದೆ ಇರೋ ಕಾರಣಕ್ಕಾಗಿ ಆವಾಗ ವೀಕ್ ಆಗ್ಬಿಟ್ಟಿತ್ತು, ದುರ್ಬಲರಾಗ್ಬಿಟ್ಟಿತ್ತು. ಸೊ ಅಂಥ ಸಮಯದಲ್ಲಿ ಅವರು ಒಂದೊಂದಾಗಿ ತಗೊಳ್ತಾ ಇರೋ ಸಮಯದಲ್ಲಿ ಝಾನ್ಸಿಯ ರಾಜ ಗಂಗಾಧರ ರಾಯರು ತೀರೋಗ್ಬಿಡ್ತಾರೆ. ನಿಸ್ಸಂತ. ಅವರಿಗೆ ಒಂದು ಮಗು ಆಗಿತ್ತು, 3 ತಿಂಗಳಲ್ಲಿ ಅದು ತೀರೋಗ್ಬಿಡ್ತು. ಇವಳಿಗೆ ಆಗ 21 ವರ್ಷ. ತೀರು ಹೋದ್ಮೇಲೆ ಇವರು ಬಂದು, ನಿನ್ಗೆ ಪೆನ್ಷನ್ ಕೊಡ್ತಿದ್ದೀವಿ, ನೀನು ನಿನ್ನ ರಾಜ್ಯವನ್ನ ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಳಗಿಂದನೇ ಪರದೆ ಹಿಂದೆನೆ ಹೇಳ್ತಾಳೆ, ಝಾನ್ಸಿ ಮೈ ಕಭಿ ನಹಿ ದೂಂಗಿ ಅಂತ. ಅದ್ರ ನಂತರ ವಾಕರ್ ಅನ್ನ ಸೋಲಿಸ್ತಾಳೆ. ವಾಕರ್ ಬರ್ತಾನೆ, ಕೊಡಲ್ವಾ ಅಂತ. ಅದ್ರ ನಂತರ ಇವನು ಬರ್ತಾನೆ, ಯೂಸ್ ರೋಸ್ ಅಂತ. ಅವನು ಜನರೆಲ್ಲ ಇರ್ತಾನೆ, ಅವನು ಬರ್ತಾನೆ. ಅವನು ಬಂದ ಸಮಯದಲ್ಲಿ ಅನೇಕ ನಮ್ಮ ಹಿಂದೂ ರಾಜರು ಅವಳಿಗೆ ದ್ರೋಹ ಬಗೆತಾರೆ. ಬ್ರಿಟಿಷರ ಜೊತೆಗೆ ಅವರು ಸೇರ್ಕೊಂಡು ಬಿಡ್ತಾರೆ. ಮತ್ತು ಆದ್ರೂ ಬಿಡದೇನೆ ಆಕೆಯ ಕಾನ ಮತ್ತು ಮಂದರ ಅನ್ನುವ ಇಬ್ಬರ ಫ್ರೆಂಡ್ಸು ಅವರಿಬ್ಬರ ಮಧ್ಯದಲ್ಲಿ ನಿಂತ್ಕೊಂಡು ಹೋಗ್ತಾಳೆ. ಹಾಗೆ ಚೀರ್ನ ಅಂತೀವಲ್ಲ, ಸೀಳ್ತಾ ಸೈನ್ಯವನ್ನ ಸೀಳ್ತಾ ಕುದುರೆ ಮೇಲಿಂದ ಹೋಗ್ತಾ ಹೊಡಿತಾ ಹೋಗ್ತಾಳೆ. ಆದ್ರೆ ಅವಳ ಸ್ವಂತದ ಕುದುರೆ ಬಾದಲ್ಲಿ ಏನಾಗ್ಬಿಟ್ಟಿತ್ತು? ಬಿದ್ದೋಗ್ಬಿಟ್ಟಿತ್ತು. 100 ಕಿಲೋಮೀಟರ್ ಇವಳು ಗ್ವಾಲಿಯರ್ಗೆ ಯಾವಾಗ ಹೋಗಿದ್ಲು, ಆವಾಗಲೇ ಅದು ಸ್ವರ್ಗಸ್ಥ ಆಗ್ಬಿಟ್ಟಿತ್ತು. 100 ಕಿಲೋಮೀಟರ್ ದಾಟಿ ಇವಳು ಗ್ವಾಲಿಯರ್ ಹೋಗಿ ಕಲ್ಪಿ ಅನ್ನೋ ಜಾಗದಲ್ಲಿ ತಲುಪ್ತಾಳೆ. ಅಲ್ಲಿ ಬೇರೆಯವರನ್ನೆಲ್ಲ ಒಟ್ಟು ಮಾಡಿ ಬರ್ತಾಳೆ. ಆಮೇಲೆ ಈ ಯುದ್ಧ ಮಾಡುವಾಗ ಜನರಲ್ ಹ್ಯೂಸ್ನ ಜೊತೆಗೆ, ಹ್ಯೂಸ್ ರೋಸ್ ಅಂತ, ಅವನ ಜೊತೆಗೆ ಮಾಡುವಾಗ ಏನಾಗ್ಬಿಡುತ್ತೆ, ಇಲ್ಲಿ ಅವಳ ಕುದುರೆ ಸ್ವಲ್ಪ ಅವಳಿಗೆ ಕೈ ಕೊಡುತ್ತೆ. ಯಾಕೆಂದ್ರೆ ಹೊಸ ಕುದುರೆ ಇತ್ತು, ಇವಳು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಕಾನ ಮತ್ತು ಮಂದರ ಕೂಡ ತುಂಬಾ ಚೆನ್ನಾಗಿ ಯುದ್ಧ ಮಾಡಿ ನೂರಾರು ಸೈನಿಕರನ್ನ, ಬ್ರಿಟಿಷರ್ ಸೈನಿಕರನ್ನ ಹೊಡಿತಾರೆ. 23 ವರ್ಷದ ನಿಮ್ಮ ವಯಸ್ಸಿನ ಹುಡುಗಿ, 23 ವರ್ಷದವಳು. ಅವಳು ಹಾಗೆ ಛಬೀಲಿ ಅಂತ ಹೇಳ್ತಾರೆ ಇವರು ಒಂದ್ ಕಡೆ. ಛಬೀಲಿ ಅಂದ್ರೆ ಸುಂದರವಾದ ನಾಜೂಕಾದ ಅಂತ. ಆದ್ರೆ ಅಂಥ ಮಗು ಅವಳು. ನಮ್ಗೆಲ್ಲ ಇನ್ನು ಮಗು ಅಂತಾನೆ ನಿಮ್ಮನ್ನೆಲ್ಲ ನಾವು ಮಾತಾಡಿಸ್ತಿರ್ಬೇಕಾದ್ರೆ ಅವಳು ಗಂಡನನ್ನ ಕಳ್ಕೊಂಡು, ಮಗುವನ್ನ ಕಳ್ಕೊಂಡು, ದತ್ತು ಪುತ್ರನನ್ನ ಬೆನ್ನಿಗೆ ಹಾಕೊಂಡು ನೂರಾರು ಸೈನಿಕರನ್ನ ಹೊಡಿತಾ, ಜನರಲ್ ಮತ್ತು ಯಾರ್ಯಾರು ಬ್ರಿಟಿಷರ ವಿರುದ್ಧ ಇದ್ರು ಅವರನ್ನೆಲ್ಲ ಒಟ್ಟು ಕೂಡಿ ತೋರಿಸಿಕೊಂಡು
ಅವ್ರ ಜೊತೆಗೆ ಇವ್ರ ಮೇಲೆ ಯುದ್ಧಕ್ಕೆ ಇವಳ ಮೇಲೆ ಯುದ್ಧಕ್ಕೆ ಬಂದಾಗ ನೂರಾರು ಸೈನಿಕರನ್ನು ಕೊಲ್ತಾ ಇವಳು ಮುಂದೆ ಬರ್ತಾಳೆ. ಆದರೆ ಏನಾಗ್ಬಿಡುತ್ತೆ, ಇವಳು ಕುದುರೆ ಅಲ್ಲಿ ದೀಪ, ಮುಂದೆ ಕಾಲುವೆ ಇದೆ, ಹಿಂದೆ ಗುಂಪುಗಳಲ್ಲಿ 2, 3, 4 ಗುಂಪುಗಳಲ್ಲಿ ಬ್ರಿಟಿಷ್ ಸೈನಿಕರು ಬರ್ತಾ ಇದ್ದಾರೆ. ಮುಂದೆ ಹೋಗಕ್ಕೆ ದಾರಿ ಇಲ್ಲ, ಹಿಂದೆ ಇವ್ರು ಬಂದಿದ್ದಾರೆ. ಆದರೆ ಇವಳು ದುರ್ಬಲಳಾಗ್ದೇನೆ ಹೊಡಿತಾಳೆ. ದಾಟಬೇಕು ಅಂದ್ರೆ ಕುದುರೆಗೆ ಧೈರ್ಯ ಆಗ್ತಿಲ್ಲ. ಆ ಕಾಲುವೆ ದಾಟಬೇಕು ಅಂದ್ರೆ ಬಾದಲಾಗಿದ್ರೆ ಖಂಡಿತ ದಾಟಬೇಕು ಅಂತ ಹೇಳ್ತಾರೆ ಜನ. ಕುದುರೆ ದಾಟಕ್ಕಾಗಲ್ಲ. ಅವಾಗ ಇವಳಿಗೆ ಈ ಬಲಭಾಗದ ಕಣ್ಣು ಮತ್ತು ತಲೆ ಭಾಗ ಹೀಗೆ ಸೀಳ್ಕೊಂಡು ಹೋಗ್ಬಿಡುತ್ತೆ. ಆದ್ರೂ ಕುದುರೆ ಮೇಲೆ ಇನ್ನೂ ಕೂತ್ಕೊಂಡಿರ್ತಾರೆ, ಬಿಡ್ತಿರಲ್ಲ ಆದ್ರೂ ಕೂಡ. ಆವಾಗ ಕೊನೆಗೆ ಕುದುರೆ ಬಿದ್ದ ಮೇಲೆ ಇವಳು ಬೀಳಬೇಕಾಗುತ್ತೆ. ಅವಳನ್ನ ಎತ್ಕೊಂಡು ಹೋಗ್ತಾರೆ. ಅವಳು ಅದೇ ಯುದ್ಧ ಭೂಮಿಯಲ್ಲಿ ಸ್ವರ್ಗಸ್ಥರಾಗಿ ನಮಗೆ ದಾರಿ ತೋರಿಸ್ತಾಳೆ. ಯಾವುದಕ್ಕೆ ಅಂದ್ರೆ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲಿಂದ ಪ್ರಾರಂಭ ಆಯಿತು. ನೀವು ಸಂಗ್ರಾಮಕ್ಕೆ ರೆಡಿಯಾಗಿ, ತಯಾರಾಗಿ, ಸಿದ್ಧರಾಗಿ, ನಮ್ಮಿಂದ ಸಾಧ್ಯ ಇದೆ. ಎಷ್ಟೊಂದು ಜನ ಪುರುಷ ರಾಜರು ಈ ಗುಲಾಮತ್ವವನ್ನು ಒಪ್ಕೊಂಡಾಗಲೂ ಕೂಡ ಹೀಗೆ ಅದನ್ನ ಒಪ್ಪಿಕೊಳ್ಳದೆ ಇಡೀ ನಮ್ಮ ದೇಶಕ್ಕೆ ದಾರಿ ತೋರಿಸ್ತಾಳೆ, ದಾರಿ ದೀಪ ಆಗ್ತಾಳೆ. ಬನ್ನಿ, ಅಲ್ಲಿಂದ ಮುಂದೆ ನಮಗೆ 90 ವರ್ಷ ಬೇಕಾಗುತ್ತೆ ಒಟ್ಟಾಗಿ ನಾವು ಇವರನ್ನ ಎದುರಿಸಿ ಓಡಿಸಲಿಕ್ಕೆ. ಈ ರೀತಿ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ, ಅವ್ರು ಹೇಳ್ತಾರೆ ದಂಗೆ ಅಂತ, ನಮ್ಮ ದೃಷ್ಟಿಯಿಂದ ಇದು ದಂಗೆ ಅಲ್ಲ, ಇದು ಸಂಗ್ರಾಮ, ಸ್ವಾತಂತ್ರ್ಯ ಸಂಗ್ರಾಮ. ಅಂದ್ರೆ ಆವಾಗ ನಮ್ಮ ಕರ್ನಾಟಕದಲ್ಲಿಯೂ ಕೂಡ, ನಮ್ಮ ಗುಲ್ಬರ್ಗದಲ್ಲಿ ಇರುವಂತಹ ಸುರಪುರದ ಬೇಡ ರಾಜರು ಕೂಡ ನಾಯಕ್ ಅಂತ ಹೇಳ್ತಾರೆ. ಇವತ್ತು ಅವರು MLA ಅವರೆಲ್ಲ ಇದ್ದಾರೆ, ರಾಜಾ ವೆಂಕಟಪ್ಪ ನಾಯಕ ಅವರೆಲ್ಲ ಇದ್ದಾರೆ, ಇನ್ನು ಅದೇ ಮನೆತನದವರು. ಅವರು ಇವರೆಲ್ಲ ಆವಾಗಿನ ತಾತ್ಯಾ ಟೋಪೆ, ಇವರೆಲ್ಲ ಆವಾಗಿನ ಜವಾಹರ್ ಸಿಂಹ, ಇವರೆಲ್ಲ ಆಗಿನ ನಾಯಕತ್ವ ವಹಿಸ್ಕೊಂಡು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಸೊ ಇದನ್ನ ಮಾಡಿರೋದ್ರಿಂದ ಇವತ್ತು ನಾವು ಸ್ವತಂತ್ರವಾಗಿ ನಿಂತ್ಕೊಂಡಿದ್ದೀವಿ. ಆದ್ರೆ ಸುಭದ್ರಾ ಕುಮಾರಿ ಹೇಳ್ಬೇಕಾದ್ರೆ ನಶೆ ಏರಿತ್ತು ಅವಳಿಗೆ ಅಂತ ಹೇಳ್ತಾರೆ. ನಶೆ ಏರಿತ್ತು ಯಾವುದರದ್ದು? ಸ್ವಾತಂತ್ರ್ಯದ್ದು. ಭಾರತ ಮಾತೆಯನ್ನ ಸ್ವತಂತ್ರಗೊಳಿಸಬೇಕು, ನನ್ನ ಲಕ್ಷ್ಮಿಯನ್ನ, ನನ್ನ ದುರ್ಗವನ್ನ, ನನ್ನ ದುರ್ಗೆಯನ್ನ ನಾನು ಯಾರ ಕೈಯಲ್ಲೂ ದಾಸತ್ವಕ್ಕೆ ಬಿಡಬಾರ್ದು ಅನ್ನೋ ನಶೆ ಅವಳಿಗೆ ಏರಿತ್ತು. ಅದೇ ನಶೆ ನಮ್ಮೆಲ್ರಿಗೂ ಇವತ್ತು ಬರಬೇಕಾಗಿದೆ. ನಾವು ಇವತ್ತು ನಶಾಮುಕ್ತ ದಿನ ಅಂತ ಮಾಡ್ತಾ ಇದ್ದೀವಿ ಅಲ್ವಾ? ಮೊನ್ನೆ 2020ರಲ್ಲಿ ನಮ್ಮ ಈಗಿನ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಒಂದು ಕ್ಯಾಂಪೇನ್ ಶುರು ಮಾಡಿತ್ತು. ಹೆಸರು ನಶಾಮುಕ್ತ ಭಾರತ. ಮದ್ಯವಸನಿ ಆಗಿರ್ಬೋದು ಅಥವಾ ಬೇರೆ ವಸ್ತುಗಳಿಂದ, ಮಾರಿವಾನ ಇರಬಹುದು, ಮತ್ತೊಂದು ಇರಬಹುದು, ಇವುಗಳಿಂದ ಮುಕ್ತರಾದಂತಹ ನಮ್ಮ ದೇಶವನ್ನ ಕಟ್ಟಬೇಕು ಅಂತ. ಸೊ ಈ ನಶೆಯಿಂದ ಮುಕ್ತರಾಗಿ ನಾವು ಯಾವ ನಶೆಗೆ ಹೋಗ್ಬೇಕಾಗಿದೆ? ರಾಷ್ಟ್ರ ಸರ್ವೋಪರಿ. ಯಾವ ನಶೆ? ರಾಷ್ಟ್ರ ಸರ್ವೋಪರಿ. ನಾವು ಓಡಾಡ್ತಾ ಇದೀವಿ ಅಲ್ಲಲ್ಲಿ, ಇವ್ರನ್ನ ಹೀರೋಯಿನ್ಸ್ ಅಂತ ಅನ್ಕೊಂಡಿದೀವಿ. ಇವ್ರು ಯಾರು ಹೀರೋಯಿನ್ಸ್ ಅಲ್ಲ. ಅವ್ರಿಗಿಂತಲೂ ಹೀರೋ ಆಗಿರುವವರು ಡಮ್ಮಿಗಳು. ಅವ್ರ ಬದಲಾಗಿ ಫೈಟ್ ಮಾಡ್ತಾರಲ್ವಾ ಫಿಲ್ಮ್ಸ್ ಅಲ್ಲಿ, ಅವರು ನಿಜವಾಗ್ಲೂ ಅಲ್ಲ. ಇವರದ್ದು ಪ್ರೊಫೆಷನ್ ಇದೆ, ಮನೋರಂಜಿಸ್ತಾರೆ, ಟೀಕೆ ಅಲ್ಲಿವರೆಗೂ ಅದು ಸರಿ. ಆದರೆ ಅವರನ್ನು ನಾವು ಆದರ್ಶವಾಗಿಟ್ಕೊಂಡು ಕನಸಿನ ಲೋಕದಲ್ಲಿ ನನಗೆ ಹೀಗಿರಬೇಕು ಹಾಗಿರಬೇಕು ಅಂತ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನಮಗೆ ಗೊತ್ತಿಲ್ಲ. ನಮಗೆ ಈ ರೀತಿ ಅದಕ್ಕೆ ಐತಿಹಾಸಿಕ ಅರಿವು ಬೇಕು, ಹಿಸ್ಟಾರಿಕಲ್ ಅವೇರ್ನೆಸ್. ಅದಿಲ್ಲದೆ ಹೋದರೆ ನಾವು ಎಲ್ಲವನ್ನು ಬಿಟ್ಟು, ಇವತ್ತು ಎಷ್ಟು ಜನ ಯುವತಿಯರಿಲ್ವಾ ನಮ್ಮ ಮೈಸೂರಲ್ಲಿ? ಎಷ್ಟು ಜನರಿಗೆ ಗೊತ್ತಾಗಿಲ್ವಾ ವಿಷಯ? ಯಾಕೆ ಬಂದಿಲ್ಲ? ಇಲ್ಲಿ ನೂರಾರು ಜನ ಬರಬಹುದಾಗಿತ್ತಲ್ವಾ? ಯಾಕೆ ಬಂದಿಲ್ಲ? ಅವೇರ್ನೆಸ್ ಏನೋ ನಡೀತಾ ಇದೆ, ಏನೋ ಆಗ್ತಾ ಇದೆ ಅನ್ನುವ ಭಾವನೆ ಇದೆ. ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅಂತ ಗೊತ್ತಿರಬೇಕು ನಮಗೆ. ನಾವು ರಾಜಕಾರಣಿಗಳಾಗದೆ ಹೋದ್ರು ರಾಜಕೀಯ ಅರಿವು ಬೇಕು, ಪೊಲಿಟಿಕಲ್ ಅವೇರ್ನೆಸ್. ಅದಿಲ್ಲದೆ ಹೋದ್ರೆ ನಾವು ಇವರನ್ನೆಲ್ಲ ಮರ್ತು ಬಿಟ್ಟು, ಮಣಿಕರ್ಣಿಕೆ ಯಾರು ಅಂತ ನಮಗೆ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ನಾಚಿಕೆ ಆಗುತ್ತೆ ಅಲ್ವಾ? ಈಗ ಗೊತ್ತಾದ ಮೇಲೆ ಅಯ್ಯೋ ನನ್ಗೆ ಗೊತ್ತಿರ್ಲಿಲ್ವಲ್ಲ ಅಂತ ಅನ್ನಿಸ್ತಾ ಇದೆಯಾ? ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಈ ಹೆಸರನ್ನೇ ಕೇಳದೆ ನಾವು ಇದ್ವಲ್ಲ ಇಷ್ಟು ವರ್ಷ ಅಂತ ಅನ್ನಿಸ್ತಾ ಇಲ್ವಾ? ಹಾಗೆ ಅನ್ನಿಸ್ಬಾರ್ದು. ನಮಗೆ ಈ ಥರದ ಅನೇಕ ಜನ ಇದ್ದಾರೆ. ಫಾಲ್ಸ್ ನೆರೆಟಿವ್ಸ್ ತುಂಬ ಇವೆ. ಅವುಗಳಿಂದ ಹಿಂದೆ ಬಂದು ಅವುಗಳಿಂದ ಮುಂದೆ ಹೋಗಿ ನಾವು ಇವತ್ತು ಇಲ್ಲಿ ಒಂದು
ತಲೆಯಲ್ಲಿ ಒಂದು ಪಣವನ್ನು ಇಟ್ಕೊಂಡು ಹೋಗಬೇಕು. ರಾಷ್ಟ್ರ ಸರ್ವೋಪರಿ. ಯಾವಾಗಲೂ ನಾನು ಅರಿವಿನಿಂದ ಸುತ್ತಮುತ್ತಲು ನೋಡ್ತಾ ಇರ್ತೀನಿ, ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ತೀನಿ ಮತ್ತು ನನ್ನಿಂದ ಆಗಿದ್ದು ಸಮಾಜಮುಖಿ ಮತ್ತು ರಾಷ್ಟ್ರಮುಖಿ ಕೆಲಸಗಳನ್ನು ಮಾಡ್ತೀನಿ ಅಂತನ್ನೋ ಅರಿವು ಬರಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇಷ್ಟೊತ್ತು ನೀವೆಲ್ಲ ಇಲ್ಲಿ ಕೇಳಿದ್ರಿ, ನಿಮಗೆಲ್ಲ ಲೇಟ್ ಆಗ್ತಾ ಇದೆ, ಹೊರಡೋಣ. ಧನ್ಯವಾದಗಳು ಎಲ್ರಿಗೂ. ನಮಸ್ಕಾರ.